ಈಗ ಈ ವಿಚಾರದಲ್ಲಿ ಕಳೆದ ಸರಿ ಬಂದಾಗ ಎಲ್ಲ ಹೇಳಿರಲ್ಲ, ಹಂಗಾಗಿ ಇದು ಆಲ್ರೆಡಿ ಒಂದ್ಸರಿ ಮೊದಲು ಹಿಂದೆ ದೊಡ್ಡವರು ಅದು ಹಂಗೆ ಹಂಗೆ ಇತ್ತು. ನೆಕ್ಸ್ಟ್ ಮುಂದುವರೆದು ಇದು ಕುಮಾರಣ್ಣವ್ರಿಗೆ ಮೊನ್ನೆ ಬಂದಾಗ ಹೇಳಿದ ಕುಮಾರಣ್ಣವರು ಆಯಿತು ಅದನ್ನ ಪರಿಗಣಿಸಿ ಲೆಟರ್ ಹಾಕಿ ಅಂತ ಹೇಳಿದ್ರು. ಮೊನ್ನೆ ಅದನ್ನ ಲೆಟರ್ ಹಾಕ್ದು. ಆ ಲೆಟರ್ ಹಾಕಲಾಗಿ ಇಮ್ಮಿಡಿಯೇಟ್ ರೈಲ್ವೆ ಮಿನಿಸ್ಟ್ರಿಗೆ ಮತ್ತೆ ಹೇಳಿದರೆ ರೈಲ್ವೆ ಮಿನಿಸ್ಟ್ರಿ ಮುಖಾಂತರ ಅವರು ಕುಮಾರಣ್ಣವ್ರು ಕಳಿಸಿದ್ದಾರೆ. ಅವರು ಕಳಿಸಿದ ತದನಂತರ ನಮ್ಮ ಅವರ ಅಧಿಕಾರಿಗಳು ಕಳಿಸಿ ಅದು ನೋಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ನಿಮ್ಮ ದುರ್ಗದಲ್ಲಿದೊಂದು ನಿಯರ್ ಮಂದಗೆರೆ ವಿಲೇಜು ನೀವು 3 ದಿನ ಹಾಕಿದ್ದೀವಿ. ಅದು ಪೈಕಿ ನೋಡ್ಕೊಂಡು ಬಂದರೆ ಮೋಸ್ಟ್ಲಿ ಪಾಸಿಬಿಲಿಟಿ ಇದೆ. ಇದು ನಿಮ್ಮ ಮಾಡ್ಕೊಳ್ಳೋಕೆ ಅನುಕೂಲ ಇದೆ, ಮಾಡ್ಕೊಡ್ತಾರೆ. ಇದನ್ನು ಮಿನಿಮಮ್ ಕಾಸ್ಟಲ್ಲಿ ಆಗುತ್ತೆ. ದಿಸ್ ಇಸ್ ಕಟಿಂಗ್ ಸರ್, ಸ್ಮಾಲ್ ಪ್ರಾಜೆಕ್ಟ್. ಪ್ರಾಬ್ಲಮ್ ಕ್ಯಾ ಬರೋ ಆರೋಗ್ಯ ರೀ ಹೋಗ್ರಿ ಹಿಂದೆ ಎಷ್ಟು ಸಲ ಹೇಳಿದ್ರಿ, ಹೋಗ್ರಿ ಹಿಂದಕ್ಕೆ, ಹೋಗ್ರಿ ಹಿಂದಕ್ಕೆ ಬನ್ನಿ. ಹೈಟ್ ಆಲ್ರೆಡಿ ಇದೆ ನಮ್ಮ ಹತ್ರ. ಟೋಟಲ್ 8 ಮೀಟರ್ ಹೈಟ್ ಬೇಕು ಅಂತ ಏನಾಗುತ್ತೆ, ಇಲ್ಲಿಂದ ಹೊರಗಡೆ ಬಂದ ಮೇಲೆ ಇಷ್ಟು ದೂರವರೆಗೆ ಅದು ರ್ಯಾಂಪ್ ಬರ್ತದೆ. ಈ ರೋಡ್ ಇದೆಯಲ್ಲ, ಈ ರೋಡಿಂದ ಅಲ್ಲಿ ದೂರ ಸ್ಲೋಪ್ ಮಾಡಬೇಕಲ್ಲ ಸರ್ ನಾವು. ಇಲ್ಲಿಂದ 200 ಮೀಟರ್ ಒಳಗಡೆ ಹೋಗ್ತೀವಿ. 200 ಮೀಟರ್ ಹೋದರೆ ನಿಮ್ಮ ಕಂಬೈ ಅಲ್ಲಿವರೆಗೆ ಹೋಗ್ತದೆ. ಅಲ್ಲಿವರೆಗೆ ರ್ಯಾಂಪ್, ರೋಡ್ ರ್ಯಾಂಪ್ ಇರ್ತದೆ. ಅದರಿಂದ ಈ ಕಡೆ ರ್ಯಾಂಪ್ ಮಾಡೋದು ಕಷ್ಟ ಆಗ್ತದೆ. इसका कनेक्शन इस रोड से अगर यहाँ से रैम्प करके इसको कनेक्ट वहाँ से रैम्प करके इसमें मैच करते हैं. इधर वाले इस रोड से इस आरोपी में कनेक्शन नहीं होगा. ये रोड ब्लॉक आಗುತ್ತೆ. ಈ ರೋಡ್ ಬಂದ್ವಲ್ಲ, ಆ ರೋಡ್ ಇದನ್ನು ಅಂಡರ್ ರೋಡ್ ಮಾಡ್ಬಿಡಿ. नहीं अंडर रोड, लेकिन ये रोड वाला इस आरोपी पे नहीं चढ़ पाएगा. इस रोड पे इस रोड से कोई आएगा. इट्स ओके. ಹೋಲಿಗೆ ಹಿಂಗೆ ಇದು ಸಿರ್ಲಿ ಸರ್, ಬೈಪಾಸ್ ಇತ್ತು ತಗೋದು. ಇದು ನೇರ ತಗೊಳಕ್ಕಾಗಲ್ಲ ಸರ್. ಇದನ್ನ ऊपर चढ़ नहीं पाएगा. स्लोप ಡೈರೆಕ್ಟ್ ಆಗಿ ಕೊಡಕ್ಕೆ इस लेवल पे 8 मीटर हाइट, 7 मीटर मिनिमम, 7 मीटर हाइट, 7 मीटर हाइट ग्राउंड से मैच करने के लिए ಅವಾಗ ಏನಾಗುತ್ತೆ, ಎತ್ತರಕ್ಕೆ ಹೋಗುತ್ತೆ. ಅದು ಮೇಲ್ಗಡೆ ಎತ್ತರಕ್ಕೆ ಹೋದಾಗ ಇಲ್ಲಿಂದ ಶುರು ಮಾಡ್ಕೋಬೇಕು. ಇಲ್ಲಿಂದ ಶುರು ಮಾಡಿ ಹಿಂಗೆ ಹೋಗ್ಬೇಕು. ಎಷ್ಟು ಆಗ್ಲೇಬೇಕು ಸರ್. ನೋಡಿ ಏನೋ ಬೇರೆ ಟೆಕ್ನಿಕಲ್, ಈಗ ಟೆಕ್ನಿಕಲ್ ತುಂಬ ಅಡ್ವಾನ್ಸ್ ಆಗಿದ್ದಾರೆ. ಒಂದಿಲ್ಲ ಒಂದು ರೀಸನ್ ಮಾಡ್ಬೋದು. ಈಗ ಒಂದು ಇದಕ್ಕಾರ ಕನೆಕ್ಟ್ ಮಾಡಿ ಇದನ್ನು ಸೇರಿಸಿ ಇದನ್ನು ಅಂಡರ್ಗ್ರೌಂಡ್ ಫ್ಲೈಓವರ್ ಮಾಡ್ಬಿಟ್ಟು ಇದು ಮಾಡ್ಬಿಟ್ಟು इसका कनेक्शन ಇದಕ್ಕೆ ಕನೆಕ್ಟ್ ಮಾಡ್ತೀವಿ ಸರ್ ನಾವು. ಈ ರೋಡಿಂದ ಇವ್ರಿಗೆ ಕನೆಕ್ಷನ್ ಸಿಗಲ್ಲ. ಇದಕ್ಕೆ ಈ ರೋಡ್ನಲ್ಲಿ ಬರ್ತಾರಲ್ಲ ಅವರು ಇಲ್ಲಿ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಒಂದು ಏರಿ ತರ ರ್ಯಾಂಪ್ ಬಂದ್ಬಿಟ್ಟು ಇದು ನ್ಯಾರೋ ಬ್ರಿಡ್ಜ್ ಆಗುತ್ತೆ. ಸ್ಟ್ರೈಟ್ ಕೊಟ್ಟಲ್ಲಿ ನೀವು ಸರ್ ಹಂಗೆ ಸೈಟ್ ತೊಗೊಂಡಾಗ ಈ ರೋಡ್ಗೆ ಈ ರೀತಿ ಹೋದಾಗ ಆ ಮಿನಿಮಮ್ ಹೈಟ್ ನಮ್ಗೆ 8 ಮೀಟರ್ ಸಿಗುತ್ತಲ್ಲ ಸರ್ ಕಟಿಂಗ್. ಇದು ಇಲ್ಲಿಂದ ಸಿಗುತ್ತೆ ಸರ್. 2 मीटर का कटिंग है. 2 मीटर कटिंग ओनली. ನಾವು 5 मीटर सीधे सर कटिंग. जो रोड है, हाँ सर, ये रोड इज एट लोअर लेवल. रोड जो है लोअर लेवल पे है. हमें इस यहाँ की कटिंग से कोई फायदा नहीं है. अगर ये रोड हायर लेवल पे होता तो हम डायरेक्टली मैच कर लेते. अभी प्रॉब्लम क्या है बताओ, मिनिमम बिट बताओ कितना चाहिए आरोपी के लिए. ಇಲ್ಲಿಂದ ಮಿನಿಮಮ್ ಅದೇ 200 ಮೀಟರ್ ಇಲ್ಲಿವರೆಗೆ ಬರ್ತದೆ ಸರ್. ಇದು ಕನೆಕ್ಟ್ ಮಾಡೋಕ್ಕಾಗಲ್ಲ. विड्थ कितना चाहिए, इधर विड्थ कितना चाहिए, इधर 4.5 है. अगर आरोपी बनाएंगे तो ये रोड कितना चाहिए. ಹಂಗೆ ಕರೆಕ್ಟ್ ಮಾಡಿ ಸರ್. ನಮ್ಮ ಸೈಡಲ್ಲಿ ಒಂದು ಕೆಳಗಡೆ ಒಂದು ಬೈಪಾಸ್ ಕೊಡಿ ಸರ್. ಇಲ್ಲಿಂದ ಡೈರೆಕ್ಟ್ ಈ ಡಿಸ್ಟೆನ್ಸ್ ಭಾಳ ಕಡಿಮೆ ಇದೆ ಸರ್. ಈಗ ನಿಮ್ಮ ರೋಡಿಂದ ಬರೀ 12 ಮೀಟರ್ ಸರ್. ಇನ್ನು ಮುಂದೆ ನೋಡಿದ್ದಾರೆ ಅವರು 2 ಮೀಟರ್ಸ್ ಕಟಿಂಗ್ ಅಂತ ಹೇಳ್ತಾವ್ರೆ. 5 ಮೀಟರ್ಸ್ ಅಂದ್ರೆ 2.5 ಮೀಟರ್, 2.5 ಮೀಟರ್, 5.5. ಈಗ ಇದ್ರ ಮೇಲ್ಗಡೆ 6 ಮೀಟರ್ ಬರುತ್ತೆ ಸರ್. ಟೋಟಲ್ ಆಗಿ 8 ಮೀಟರ್ ಸರ್. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಸರ್, ಎಸೆನ್शियल सर. नहीं उसका एक ऑप्शन है. अभी रिक्वायरमेंट मेनली आप लोग को क्यों चाहिए, ये आरयूबी है, इसका हाइट 4.4 है. यहाँ पे एक और आरयूबी बगल में ज़्यादा हाइट का बन सकता है, वो पॉसिबल है. अगर इस अभी हाइट का प्रॉब्लम है क्योंकि शुगर कैन वाला ट्रैक्टर नहीं जा पाता है. ओवरलोड शुगर कैन ट्रैक्टर नहीं जा पाता है. इसके बगल में एडिशनल आरयूबी चाहिए. 5 मीटर तक का बन सकता है. इसका हाइट 5 मीटर. 4 ಮೀಟರ್ ಇದೆ. 5 ಮೀಟರ್ ಹೈಟ್ ಇಂದ ಇನ್ನೊಂದು ಮಾಡ್ಕೊಡ್ತೀನಿ ಸರ್. ಇದು ಪಕ್ಕದಲ್ಲೇನೆ ಇಲ್ಲಿ ಹೈಟ್ ಇದಾನೆ ಪ್ರಾಬ್ಲಮ್ ಆಗಿರೋದು. इसमें प्रॉब्लम इधर अगर आरयूबी दे रहे हैं कनेक्शन यहाँ पे हाइट हो जाएगा. उसको कनेक्ट करने के लिए तो ऐसे मैच करना पड़ेगा. एक तो पहला प्रॉब्लम है आगे तक जाके यहाँ तक ग्रेडियंट होगा क्योंकि मिनिमम 8 मीटर यहाँ हाइट है. उसको नॉर्मल में मिलाने के लिए स्लोप देना पड़ेगा.
ये मिनिमम 10 मीटर 210 ಮೀಟರ್ ಇಲ್ಲಿಂದ ಹೋಗುತ್ತೆ ಅಲ್ಲಿ ಹೋಗಿ ರೋಡ್ ಮೇಲೆ दूसरा प्रॉब्लम क्या है आरओबी बनाना है आरओबी मिनिमम 5.5 मीटर का रोड देते हैं तो नीचे से आरयूबी मिनिमम जो है 9 मीटर लेगा ठीक है अभी अगर इधर से हम आरयूबी बना देंगे लेकिन फिर उसके बगल में एक सर्विस रोड भी देना पड़ेगा क्योंकि जो जिसको इधर आना है इधर की तरफ आना है वो यहाँ से टोटल हमको 12-12.5 मीटर चाहिए 12-12.5 मीटर में ये सब जितने लाइन से घर हैं उनके जस्ट एज से ही आ ಈ जाए ಪಕ್ಕದಲ್ಲಿ ಇದೆಯಲ್ಲ ಮನೆ यहाँ पे इसके बगल में बड़ा बॉक्स बन सकता है ಕೂಡ ಸಮಸ್ಯೆ ಬರ್ತಾ ಇತ್ತು ಓನ್ಲಿ ಫಾರ್ ಏನಂದ್ರೆ ಡ್ರೆಸ್ ಜನ ಹೋಗ್ಲಿಕ್ಕೆ ಬರ್ಲಿಕ್ಕೆ